ಈ ವರ್ಷದಲ್ಲಿ ಗುರುವಿನ ಅತಿ ದೊಡ್ಡ ಸಂಚಾರ ಜೂನ್ 2ರಿಂದ ಈ 5 ರಾಶಿಯವರಿಗೆ ಗುರುಬಲ ಸುವರ್ಣ ಕಾಲ ಆರಂಭ. ಇದು ಇದ್ರೆ ಹಣ ಮಳೆಯಂತೆ ಬರಲಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 2026ರ ಅತ್ಯಂತ ದೊಡ್ಡ ಅತ್ಯಂತ ಮಹತ್ವದ ಗ್ರಹ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೌದು, ದೇವಗುರು ಬೃಹಸ್ಪತಿ ಅತಿ ಶೀಘ್ರದಲ್ಲೇ ತನ್ನ ಪಥವನ್ನ ಬದಲಾಯಿಸಲಿದ್ದಾನೆ. ಜೂನ್ 2ರಂದು ಗುರು ಭಗವಾನ್ ಮಿಥುನ ರಾಶಿಯಿಂದ ಹೊರಬಂದು ತನ್ನ ಉಚ್ಚ ರಾಶಿಯಾದ ಕರ್ಕಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಅಕ್ಟೋಬರ್ 31ರವರೆಗೆ ಗುರು ಇದೇ ರಾಶಿಯಲ್ಲಿ ಇರಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬಂದಾಗ ಅವನ ಪವರ್ ಡಬಲ್ ಆಗುತ್ತೆ. ಇದರ ನೇರ ಪ್ರಭಾವ ಕೆಲವು ರಾಶಿಯವರ ಮೇಲೆ ಎಷ್ಟು ಅದ್ಭುತವಾಗಿ ಇರಲಿದೆ ಅಂದ್ರೆ, ಇವರ ಲಕ್ ಸಂಪೂರ್ಣವಾಗಿ ಬದಲಾಗಲಿದೆ. ಹಣೆ ಬರಹವೇ ತಿರುಗಿ ಬೀಳಲಿದೆ. ಸುವರ್ಣ ಕಾಲ ಅಂದ್ರೆ ಗೋಲ್ಡನ್ ಪೀರಿಯಡ್ ಆರಂಭವಾಗಲಿದೆ. ಹಾಗಾದ್ರೆ ಗುರುಬಲದ ಬೆಂಬಲ ಸಿಗಲಿರುವ ಆ 5 ಅದೃಷ್ಟದ ರಾಶಿಗಳು ಯಾವುವು, ನಿಮ್ಮ ರಾಶಿ ಇದರಲ್ಲಿ ಇದೆಯಾ ತಿಳಿಯಲು ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನವಗ್ರಹಗಳಲ್ಲಿ ಗುರುವನ್ನ ಅತ್ಯಂತ ಶುಭ ಗ್ರಹ, ಜ್ಞಾನ, ಸಂಪತ್ತು, ವಿವಾಹ ಮತ್ತು ಸಂತಾನದ ಕಾರಕ ಅಂತ ಕರೆಯಲಾಗುತ್ತೆ. ಕರ್ಕಟಕ ರಾಶಿಯಲ್ಲಿ ಗುರು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿ ಇರ್ತಾನೆ. ಹೀಗಾಗಿ ಇಷ್ಟು ದಿನ ನಿಮ್ಮ ಲೈಫ್ ನಲ್ಲಿ ಇದ್ದ ಕಷ್ಟಗಳೆಲ್ಲ ದೂರವಾಗಿ ವೃತ್ತಿ ಜೀವನ, ಆರ್ಥಿಕತೆ ಮತ್ತು ಕುಟುಂಬದಲ್ಲಿ ಭರ್ಜರಿ ಯಶಸ್ಸು ಸಿಗುವ ಟೈಮ್ ಬಂದಿದೆ. ತಡೆದು ನಿಂತಿದ್ದ ಕೆಲಸಗಳೆಲ್ಲ ಈಗ ರಾಕೆಟ್ ವೇಗದಲ್ಲಿ ಮುಗಿಯಲಿವೆ. ಬನ್ನಿ, ಆ 5 ಲಕ್ಕಿ ರಾಶಿಗಳ ಲಿಸ್ಟ್ ನಲ್ಲಿ ಮೊದಲನೇ ರಾಶಿ ಯಾವುದು ಅಂತ ನೋಡೋಣ. ಭಕ್ತಿಯಿಂದ ಓಂ ಗುರುದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಆ ಭಗವಂತನ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರುತ್ತೆ. ಮೊದಲನೆಯದಾಗಿ ಕರ್ಕಟಕ ರಾಶಿ. ಹೌದು, ಗುರುಗ್ರಹವು ನಿಮ್ಮದೇ ರಾಶಿಯ ಮೊದಲನೇ ಮನೆಗೆ ಅಂದ್ರೆ ಲಗ್ನ ಭಾವಕ್ಕೆ ಬರ್ತಾ ಇದ್ದಾನೆ. ಅದು ಉನ್ನತ ಸ್ಥಾನದಲ್ಲಿ. ಇನ್ನು ಮುಂದೆ ನಿಮ್ಮ ಆತ್ಮವಿಶ್ವಾಸ ಎಲ್ಲಿಯೋ ತಲುಪುತ್ತೆ. ನಿಮ್ಮ ಮಾತು, ಬುದ್ಧಿವಂತಿಕೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಮಾರುದ್ದ ಬೆಳೆಯುತ್ತೆ. ಎಷ್ಟು ದಿನ ಆರೋಗ್ಯದ ಸಮಸ್ಯೆಯಿಂದ ಬೇಸತ್ತಿದ್ದವರಿಗೆ ಈಗ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಸಿಗಲಿದೆ. ಇಷ್ಟೇ ಅಲ್ಲ, ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಸೂಕ್ತ ಸಂಗಾತಿಯ ಎಂಟ್ರಿ ಆಗಲಿದೆ. ಕರಿಯರ್ನಲ್ಲಿ ಹೊಸ ಆಪರ್ಚುನಿಟಿಗಳು ಹುಡುಕಿಕೊಂಡು ಬರ್ತವೆ. ಒಟ್ನಲ್ಲಿ ಕಟಕ ರಾಶಿಯವರಿಗೆ ಇದು ನೆಕ್ಸ್ಟ್ ಲೆವೆಲ್ ಲಕ್ ತರಲಿದೆ. ನಮ್ಮ ಲಿಸ್ಟ್ ನಲ್ಲಿರೋ 2ನೇ ಅದೃಷ್ಟದ ರಾಶಿ ಕನ್ಯಾ ರಾಶಿ. ನಿಮ್ಮ ರಾಶಿಯಿಂದ 11ನೇ ಮನೆಗೆ ಅಂದ್ರೆ ಆದಾಯ, ಲಾಭ ಮತ್ತು ಇಷ್ಟಾರ್ಥಗಳ ಪೂರ್ಣತೆಯ ಮನೆಗೆ ಗುರು ಪ್ರವೇಶ ಮಾಡ್ತಿದ್ದಾನೆ. ಇದರ ಅರ್ಥ ಏನ್ ಗೊತ್ತಾ? ಎಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಬೆವರಿನ ಹನಿಗಳಿಗೆ ಈಗ ಕೋಟಿ ಕೋಟಿ ಪ್ರತಿಫಲ ಸಿಗುವ ಟೈಮ್ ಬಂದಿದೆ. ನಿಮ್ಮ ಆದಾಯದಲ್ಲಿ ದಿಢೀರ್ ಏರಿಕೆ ಕಂಡು ಬರುತ್ತೆ. ಉದ್ಯೋಗ ಮತ್ತು ಬಿಸ್ನೆಸ್ ಎರಡರಲ್ಲೂ ಬಂಪರ್ ಲಾಭ ಕಾದಿದೆ. ಈ ಹಿಂದೆ ನೀವು ಶೇರ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ನಿರೀಕ್ಷೆಗೂ ಮೀರಿದ ರಿಟರ್ನ್ ಸಿಗುತ್ತೆ. ನಿಮ್ಮ ಹಳೆಯ ಕನಸುಗಳು, ಬಹುಕಾಲದ ಆಸೆಗಳು ಈ ಅವಧಿಯಲ್ಲಿ ಈಡೇರಲಿವೆ. ಗೆಳೆಯರ ಹಾಗೂ ಆಪ್ತರ ಸಂಪೂರ್ಣ ಸಪೋರ್ಟ್ ನಿಮಗಿರುತ್ತೆ. ಮೂರನೆಯದಾಗಿ ವೃಶ್ಚಿಕ ರಾಶಿಯವರು ರೆಡಿಯಾಗಿ. ಯಾಕಂದ್ರೆ ದೇವಗುರು ಬೃಹಸ್ಪತಿ ನಿಮ್ಮ ರಾಶಿಯಿಂದ 9ನೇ ಮನೆಗೆ ಅಂದ್ರೆ ಅದೃಷ್ಟ ಮತ್ತು ಭಾಗ್ಯದ ಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ. ಇಷ್ಟು ದಿನ ನಾನು ಎಷ್ಟೇ ಕಷ್ಟಪಟ್ಟರೂ ಕೆಲಸ ಆಗ್ತಿಲ್ಲಪ್ಪ ಅಂತ ಬೇಸರ ಮಾಡ್ಕೊಂಡಿದ್ದವರಿಗೆ ಈಗ ಅದೃಷ್ಟದ ಬಾಗಿಲುಗಳು ಓಪನ್ ಆಗ್ಲಿವೆ. ನೀವು ಕಡಿಮೆ ಶ್ರಮ ಹಾಕಿದ್ರೂ ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ. ವಿಶೇಷವಾಗಿ ಹೈಯರ್ ಎಜುಕೇಶನ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ವಿದೇಶಕ್ಕೆ ಹೋಗಿ ಓದಬೇಕು, ಕೆಲಸ ಮಾಡಬೇಕು ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಟೈಮ್. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗ ನಿಮಗಿದೆ. ಹಿರಿಯರ ಆಶೀರ್ವಾದದಿಂದ ನಿಮ್ಮ ಲೈಫ್ ಟ್ರ್ಯಾಕ್ ಬದಲಾಗಲಿದೆ. 4ನೇ ಅದೃಷ್ಟದ ರಾಶಿ ಮಿಥುನ ರಾಶಿ. ಗುರುಗ್ರಹವು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಸಂಚರಿಸಲಿದ್ದಾನೆ. 2ನೇ ಮನೆ ಅಂದ್ರೆ ಧನಸ್ಥಾನ, ಮಾತು ಮತ್ತು ಕುಟುಂಬದ ಸ್ಥಾನ. ಹೀಗಾಗಿ ಫಿನಾನ್ಷಿಯಲ್ ವಿಷಯದಲ್ಲಿ ನೀವು ರಾಜನಂತೆ ಇರಲಿದ್ದೀರಿ. ಯಾರಲ್ಲೋ ಸಿಲುಕಿಕೊಂಡಿದ್ದ ಹಣ, ಬರಬೇಕಾಗಿದ್ದ ಬಾಕಿ ದುಡ್ಡು ಜೂನ್ 2ರ ನಂತರ ನಿಮ್ಮ ಕೈ ಸೇರಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಠಾತ್ ಆಗಿ ಏರಲಾರಂಭಿಸುತ್ತೆ. ನಿಮ್ಮ ಮಾತು ತುಂಬಾ ಪ್ರಭಾವಶಾಲಿ ಆಗುತ್ತೆ. ಜನರು ನಿಮ್ಮ ಮಾತಿಗೆ ಮರಳಾಗ್ತಾರೆ. ಬಿಸ್ನೆಸ್ ನಲ್ಲಿ ಹೊಸ ಡೀಲ್ಗಳು ಫೈನಲ್ ಆಗ್ತವೆ. ಇನ್ನು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಲಿದ್ದು ಸುಖ ಸಂತೋಷ ಮನೆ ಮಾಡಲಿದೆ. ಲಕ್ಸುರಿ ಲೈಫ್ ಎಂಜಾಯ್ ಮಾಡೋಕೆ ರೆಡಿಯಾಗಿ. ಕೊನೆಯದಾಗಿ ಆ 5ನೇ ಲಕ್ಕಿ ರಾಶಿ ವೃಷಭ ರಾಶಿ. ಗುರು ನಿಮ್ಮ ರಾಶಿಯಿಂದ 3ನೇ ಮನೆಗೆ ಹೋಗ್ತಾ ಇದ್ದಾನೆ. ಇದು ನಿಮ್ಮ ಸಾಹಸ, ಪರಿಶ್ರಮ ಮತ್ತು ಕಮ್ಯುನಿಕೇಶನ್ ಸ್ಥಾನ. ಇದರಿಂದ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ಪವರ್ ಹೆಚ್ಚಾಗುತ್ತೆ. ಬಾಸ್ ಹಾಗೂ ಸಹೋದ್ಯೋಗಿಗಳಿಂದ ನಿಮ್ಮ ಕೆಲಸಕ್ಕೆ ಭರ್ಜರಿ ಮೆಚ್ಚುಗೆ ಸಿಗುತ್ತೆ. ಆದಾಯ ಹೆಚ್ಚಿಸ್ಕೊಳ್ಳೋಕೆ ನಿಮಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗುತ್ತೆ. ವೃತ್ತಿ ನಿಮಿತ್ತ ಮಾಡುವ ಪ್ರಯಾಣಗಳು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡ್ಲಿವೆ. ಸಮಾಜದಲ್ಲಿ ನಿಮ್ಮ ಸ್ಟೇಟಸ್ ರೈಸ್ ಆಗುತ್ತೆ. ಆದ್ರೆ ಒಂದ್ ಸಣ್ಣ ಎಚ್ಚರಿಕೆ, ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಹೆಲ್ತ್ ಕಡೆ ಗಮನ ಕೊಡಿ ಮತ್ತು ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡ್ರೆ ಯಶಸ್ಸು ನಿಮ್ಮದೇ.